ಕೃಷ್ಣ ಭಾಗ್ಯ ಜಲ ನಿಗಮಕ್ಕೆ 1 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದು ಟೆನ್ಯೂರ್ನ ಏನೋ ಟ್ರಿಬ್ಯುನಲ್ಗೆ 200 TMC ಅಷ್ಟು ನೀರು ವೇಸ್ಟ್ ಆಗ್ತಾ ಇದ್ರು. ಫೈನಲ್ ನೋಟಿಫಿಕೇಶನ್ ಸೆಂಟರ್ ಇಶ್ಯೂ ಮಾಡ್ತಾ ಇಲ್ಲ ಕೃಷ್ಣ ಭಾಗ್ಯ ಜಲ ನಿಗಮಕ್ಕೆ. ಈಗ ಸರ್ಕಾರ ಏನೋ ಒತ್ತಡ ಆಗಿದೆ ನಮ್ಮ ಶೇರ್ನ ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಅಂತ. ಈಗ ಎಕ್ಸ್ಟೆಂಡ್ ಮಾಡಿರೋದು ಕೇಂದ್ರ ಸರ್ಕಾರ. ನಾವು ಎಕ್ಸ್ಟೆಂಡ್ ಮಾಡಿರೋದ್ರ ಬಗ್ಗೆ ವಿರೋಧ ಇಲ್ಲ, ನಮ್ಮದೇನು ವಿರೋಧ ಇಲ್ಲ. ಆದರೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಷನ್ ಮಾಡಿಲ್ಲ. ಇವತ್ತಿನವರೆಗೆ ಗೆಜೆಟ್ ನೋಟಿಫಿಕೇಷನ್ ಮಾಡಿಲ್ಲ. ಸುಮಾರು 13 ವರ್ಷಗಳಾಗಿದೆ ಅದು. ಗೆಜೆಟ್ ಕಮಿಷನ್ನು ತೀರ್ಪು ಕೊಟ್ಟು ಇವತ್ತಿನವರೆಗೆ ಗೆಜೆಟ್ ನೋಟಿಫಿಕೇಷನ್ ಆಗಿಲ್ಲ. ಮತ್ತು ಪ್ರಶ್ನೆ ಇರ್ತಕ್ಕಂಥದ್ದು ಇಂಟರ್ಸ್ಟೇಟ್ ಡಿಸ್ಪ್ಯೂಟು ಆಂಧ್ರ ಮತ್ತು ತೆಲಂಗಾಣ ಅವ್ರಿಗಿರ್ತಕ್ಕಂಥದ್ದು. ನಮಗೇನು ಅಷ್ಟೊಂದು ನಮಗೆ ಏನು ತೀರ್ಪು ಕೊಟ್ಟಿದ್ದಾರೆ ಟ್ರಿಬ್ಯುನಲಲ್ಲಿ, ಆ ತೀರ್ಪಿಗೆ ಗೆಜೆಟ್ ನೋಟಿಫಿಕೇಷನ್ ಮಾಡಲಿಕ್ಕೆ ಯಾವುದೇ ಅಡೆತಡೆಗಳಿಲ್ಲ. ಅದನ್ನು ಮಾಡ್ತಾ ಇಲ್ಲ. ನಾವು ಅನೇಕ ಸಾರಿ ಭೇಟಿ ಮಾಡಿ ಹೇಳಿದ್ದೀವಿ. ನಮ್ಮ ಶೇರ್ ಏನು ಲಾಸ್ ಆಗಲ್ವಾ ಸರ್? ಯಾಕಂದ್ರೆ ನೀವು ಹೈಟ್ ಜಾಸ್ತಿ ನಮ್ಮ ಶೇರ್ ಜಾಸ್ತಿ ಆಗಲ್ಲ. ಬಿಕಾಸ್ ಹೈಟ್ ಜಾಸ್ತಿ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಈಗ 519ರಿಂದ 524.262 ಮೀಟರ್ವರೆಗೆ ಹೆಚ್ಚಿಸೋಕ್ಕೆ ಒಪ್ಕೊಂಡಿದ್ದಾರೆ. ಸರ್, ಈಗ RCBI ಕಾಲ್ತುರ್ತು ಪ್ರಕರಣ ಸಂಬಂಧಪಟ್ಟಂತೆ ಪುನಃ ಅವರು ವರದಿ ಕೊಟ್ಟಿದ್ದಾರೆ. ಅಂದರೆ ಪೊಲೀಸರದ್ದು ತಪ್ಪಾಗಿದೆ ಅನ್ನೋದು ಇಲ್ಲ, ಇನ್ನೂ ಚರ್ಚೆ ಆಗಿಲ್ಲ ಕ್ಯಾಬಿನೆಟ್ನಲ್ಲಿ. ಪುನಃ ರಿಪೋರ್ಟು ನಿನ್ನೆ ಸಬ್ಮಿಟ್ ಮಾಡಿದ್ದೀವಿ. ಸಬ್ಮಿಟ್ ಮಾಡಿ ಅದರ ಎಲ್ಲರಿಗೂ ಕೂಡ ಜಿಸ್ಟನ್ನು ಕೊಟ್ಟಿದ್ದೀವಿ. MLA ಎಲ್ಲ ಮಿನಿಸ್ಟ್ರುಗಳಿಗೆ. ಅವರೆಲ್ಲ ಓದ್ಕೊಬಂದು ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಿನ್ನೆ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಗೋಪಾಲ್ ಗೌಡ್ರು ಹೇಳಿದ್ದಾರೆ SIT ಪ್ರೋಬ್ ಆಗಬೇಕು ಧರ್ಮಸ್ಥಳದ ವಿಚಾರದಲ್ಲಿ. ಯಾಕಂದ್ರೆ ಇವತ್ತೂ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ, ನಮ್ಮ ಮಗಳು ಇಲ್ಲೇ ಬಂದು ಮಿಸ್ ಆಗಿದ್ದಾರೆ ಅಂತ ಅನ್ಬಿಟ್ಟು ಬಹಳಷ್ಟು ಜನ ಕೊಡ್ತಾ ಇದ್ದಾರೆ ಸರ್. ಅದನ್ನು ನಾವು ಯಾವುದೇ ಗೋಪಾಲ್ ಗೌಡ್ರು ಹೇಳೋದಕ್ಕೆ ಅಥವಾ ಅವ್ರು ಹೇಳದೇ ಇರೋದಕ್ಕೆ ಪರನೂ ಇಲ್ಲ, ವಿರೋಧನೂ ಇಲ್ಲ. ಕಾನೂನು ಪ್ರಕಾರ ಮಾಡ್ತೀವಿ. ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು. SIT ಮಾಡಬೇಕು ಅಂತಂದರೆ SIT ಮಾಡ್ತೀವಿ. ಇಲ್ಲ ಇನ್ನೂ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನೇನು ಮಾಡಿದ್ದಾನೆ, 10 ವರ್ಷ ಅಬ್ಸ್ಕಾಂಡ್ ಆಗಿಬಿಟ್ಟಿದ್ದ. ಅವನು 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ. ಆ 164 ಸ್ಟೇಟ್ಮೆಂಟ್ನಲ್ಲಿ ಅವನು ಏನು ಹೇಳಬೇಕು ಎಲ್ಲ ಹೇಳಿದ್ದಾನೆ. ನಾನೇ ಊತಾಕಿದ್ದೀನಿ ಅಂತ ಹೇಳಿದ್ದಾನೆ. ಆ ಎಣೆಗಳನ್ನು ತೋರಿಸ್ತೀನಿ, ಬೇಕಾದ್ರೆ ಊತಾಕಿರೋ ಜಾಗ ಕರ್ಕೊಂಡು ಹೋದರೆ ಮಾಡ್ತೀನಿ ಅಂತ. ಪೊಲೀಸ್ನವರು ಏನು ಹೇಳ್ತಾರೆ ನೋಡೋಣ. ಇವತ್ತು ನಾಳೆ ಒಳಗಡೆ ಸರ್ಕಾರದ ಮೇಲೆ ಯಾವುದೇ ಒತ್ತಡ ಇಲ್ಲ. ಒತ್ತಡ ಹಾಕಿದ್ರೂ ನಾವು ಯಾರ ಮಾತು ಕೇಳಲ್ಲ, ಕಾನೂನು ರೀತಿಯೇ ಮಾಡ್ತೀವಿ. ಸರ್, ಈಗ ಕುಲ್ಲಾ ಅವರ ರಿಪೋರ್ಟ್ನಲ್ಲಿ ಯಾರು ತಪ್ಪಿದೆ ಅಂತ ಹೇಳಿದ್ದಾರೆ ಸರ್? RCBI ಅವರ ವಿಚಾರದಲ್ಲಿ ಕಾಲ್ತುರ್ತು ಪ್ರಕರಣದಲ್ಲಿ ಏನು ತಪ್ಪಾಗಿದೆ ಅಂತ ಹೇಳಿದ್ದಾರೆ? ಯಾರು ಈಗ ಪತ್ರಿಕೆಯಲ್ಲೆಲ್ಲ ಬಂದಿದೆಯಲ್ಲ, ನೀವೇ ಬರೆದಿದ್ದೀರಲ್ಲ, ನಿಮ್ಮ TV-ಯವರೇ ಎಲ್ಲ ಹೇಳಿದ್ದಾರೆ. ನೀನು ಚೀಫ್ ಮಿನಿಸ್ಟರ್ ಇಲ್ಲ, ನೀನು ಹೇಳಯ್ಯ, ನೀನೇ ಎಲ್ಲ ಹೇಳ್ಬಿಟ್ಟು ಈಗ ನಾನು ಕೇಳ್ತಾ ಇದೆಯಾ? ನಿಮ್ಮ ರಂಗನಾಥ್ ನೆನ್ನೆ ಎಲ್ಲ ಹೇಳ್ಬಿಟ್ಟು ಆಮೇಲೆ ಪುನಃ ನಾನು ಕೇಳಿದ್ರೆ ಅಥೆಂಟಿಕೇಟೆಡ್ ನಾನು ಮುಂದಿನ ವಾರ ಕ್ಯಾಬಿನೆಟ್ ಆದಮೇಲೆ ಹೇಳ್ತೀನಿ. ನಾಳೆ ಸಾಧನಾ ಸಮಾವೇಶ ಇದೆ. ಬಿಜೆಪಿದು ಬಹಳ ದೊಡ್ಡ ಮಟ್ಟದ ಟೀಕೆ ಇದೆ, ಏನು ಸಾಧನೆ ಆಗಿಲ್ಲ ಅನ್ನೋದು ಟೀಕೆ. ಈಗ ಎಷ್ಟು ಕೋಟಿ? 2558 ಕೋಟಿ ಸುಮ್ಮನೆ ಮಾಡ್ತೀವ? BJP-ಯವರು ಹೇಳ್ತಾ ಇದ್ದಾರಲ್ಲ, ಅವರು ಏನು ಮಾಡಿದ್ದಾರೆ ಮೈಸೂರು ನಗರಕ್ಕೆ? BJP-ಯವರು ಏನು ಮಾಡಿದ್ದಾರೆ ಹೇಳಿ ನೋಡಿ. ನೀನು ಹೇಳಪ್ಪ, ಏನೇನು ಮಾಡಿದ್ದಾರೆ ಹೇಳಯ್ಯ. ನೀನು ಮೈಸೂರಿನಲ್ಲೇ ವಾಸ ಇದೆಯಾ, ಏನೇನು ಮಾಡಿದ್ದಾರೆ ಹೇಳಪ್ಪ ನೋಡೋಣ.
ಆ ಥರದ್ದು ಮೇಜರ್ಸ್ ಇಲ್ಲ ನಿಮ್ಮ ಈ ಯೋಜನೆಗಳಿಗೆ ಫೈನಾನ್ಷಿಯಲ್ ಸರ್ ನೀವು ಅಷ್ಟೊಂದು ಯಾವ ಬೇಜಾರ್ ಇಲ್ಲ. ಸಾವಿರಾರು ಕೋಟಿ ಕೊಟ್ಟಿದ್ದೀರಿ, ಹೋದ ಸಾರಿ ನೀವು ಕೊಟ್ಟರೆ ಈಗಲೂ ಕೊಟ್ಟಿದ್ದೀರಿ. ಆದ್ರೆ ಎಲ್ಲೋ ಒಂದ್ ಕಡೆ ಅರ್ಬನ್ ವೋಟರ್ಸು ನಿಮ್ಮ ಪಾರ್ಟಿನ ಕೈನೇ ಹಿಡಿತಾ ಇಲ್ವಲ್ಲ ಸರ್? ಯಾಕೆ ಯಾವುದೇ ಚುನಾವಣೆ ಈಗ ಅರ್ಬನ್ ವೋಟರ್ಸು ಕೈ ಹಿಡಿತಾ ಇಲ್ಲ ಅಂತ ಆ ಥರ ಸಾರಾಸಗಟಾಗಿ ಏನಿಲ್ಲ. ನಮಗೆ ಎಲ್ಲ ಹಿಡ್ದೇನೆ ನಾವು ಅಧಿಕಾರ. ಈಗ ಮೈಸೂರು ನಗರದಲ್ಲಿ 2 ಗೆದ್ದಿದ್ದೀವಿ ನಾವು, ಎನ್ನಾರು ಮತ್ತು ಚಾಮರಾಜ 2 ಗೆದ್ದಿದ್ದೀವಿ. ಹಾಗಾದ್ರೆ ಮೈಸೂರು ನಗರದ ಜನ ಎಲ್ಲ ನಮ್ಮ ಕೈ ಬಿಟ್ಬಿಟ್ಟಿದ್ದಾರೆ ಅಂತಲ್ಲ. ಮೈಸೂರು ನಗರದಲ್ಲ ಸರ್, ನಾನು ಅರ್ಬನ್ ವೋಟರ್ಸ್ ಅಂತ ಹೇಳ್ತಾ ಇದ್ದೀನಿ. ಅರ್ಬನ್ ವೋಟರ್ಸೇ ಆಗಲಿಯಪ್ಪ, ನಗರ ಪ್ರದೇಶದ ವೋಟರ್ಸು ಕೂಡ ನಮಗೆ ಅನೇಕ ಕಡೆಗಳಲ್ಲಿ ಈಗ ನಾವು ಇದರಲ್ಲಿ ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ? ಬೈ ಎಲೆಕ್ಷನಲ್ಲಿ 3 ಗೆದ್ದಿದ್ದೀವಿ. ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ? 28ಕ್ಕೆ 16 ಗೆದ್ದಿದ್ದೀವಿ. ಇದು ಸಿಎಂ ಅವ್ರದ್ದು ಶಕ್ತಿ ಪ್ರದರ್ಶನ, ಸೀಟ್ನ ಬಿಗಿ ಮಾಡ್ಕೊಳಕ್ಕೆ ಅಂತ. ಯಾರ ಶಕ್ತಿ ಪ್ರದರ್ಶನವೂ ಅಲ್ಲ. ಪಾರ್ಟಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ, ಇದು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ. ಯಾಕಂತಂದರೆ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು. ಏನೂ ಮಾಡ್ತಾ ಇಲ್ಲ ಸರ್ಕಾರ. ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ದುಡ್ಡಿಲ್ಲದೆ ಹೋಗಿದ್ರೆ 2600 ಕೋಟಿ ಮಾಡೋಕ್ಕಾಗತ್ತಾ? ಬರೀ ಒಂದು ಸಿಟಿಗೆ ರೂರಲ್ ಸೇರಿ ಒಟ್ಟು 5,000 ಕೋಟಿ. ಆದ್ರೆ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಏನೋ ಕ್ಯೂರಿಯಾಸಿಟಿ ಸರ್. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಕ್ಯೂರಿಯಾಸಿಟಿ ಜನರಿಗೆ. ಯಾವುದು? ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅವ್ರನ್ನೇ ಯಾರು ಹೇಳಿದ್ದಾರೆ ಅವ್ರಿಗೆ ಕೇಳಬೇಕು. ಪಾರ್ಟಿಯವರು ಹೇಳಿರೋದು ನಮ್ಮ ಪಾರ್ಟಿಯವರು ಆಗಲಿದ್ರು ಕೂಡ ನನಗೆ ಹೇಳಿಲ್ವಲ್ಲ ಏನು ಕ್ರಾಂತಿ ಅಂತ. ಅಲ್ಲ, ಅದೇ ಕ್ಯೂರಿಯಾಸಿಟಿ ಸರ್ ಜನರಿಗೆ. ನೀನು ಕೇಳೋ ಅವ್ರಿಗೆ. ಸರ್ ಬೆಂಗಳೂರಲ್ಲಿ 40 ಶಾಲೆಗಳಿಗೆ ಬಾಂಬ್ ಬೆದರಿಕೆಯನ್ನು ಹಾಕಿದ್ದಾರೆ. ಇಂಥ ಪ್ರಕರಣಗಳು ಜಾಸ್ತಿ ಅದಕ್ಕೆ ಗೊತ್ತಾಯಿತು ನನಗೆ ಬೆಳಿಗ್ಗೆ 40 ಅದು ಹುಸಿ ಬಾಂಬೆ ಏನೋ ಅಂತ ನೋಡಿ ಅಂತ ಹೇಳಿದ್ದೀನಿ ಪೊಲೀಸ್ನವರು. ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಸರ್. ಇಮೇಲ್ ಕಳಿಸೋದು, ಫೋನ್ ಮಾಡೋದು ಅಂತ ಆ ಥರ ಅದಕ್ಕೆ ಕಾನೂನು ತರ್ತಾ ಇದ್ದೀವಿ. ಈ ಸುಳ್ಳು ಮಾಹಿತಿಗಳು ಕೊಡ್ತಾರಲ್ಲ, ಸುಳ್ಳು ಹೇಳೋದು, ಆಮೇಲೆ ಪ್ರಚೋದನೆ ಮಾಡೋದು, ಇಂಥವಕ್ಕೆಲ್ಲ ಕಾನೂನು ತರ್ತಾ ಇದ್ದೀವಿ. ಧರ್ಮಸ್ಥಳದ ಪ್ರಕರಣದಲ್ಲಿ ದೂರುದಾರನ ಬಂಧಿಸಬೇಕಾಯಿತು, ಮತ್ತೆ ಅವನು ಹೇಳಿದ ತಕ್ಷಣ ಕ್ರಮ ಜರುಗಿಸಬೇಕಾದ್ರೆ ಅದು ಯಾವ್ದು ಪೊಲೀಸ್ನವ್ರು ಮಾಡ್ತಾ ಇಲ್ಲ ಅಂತೇಳಿ ಗೋಪಾಲ್ ಗೌಡ್ರು ಹೇಳಿದ್ದಾರೆ ಸರ್. ಏನಂತ? ದೂರುದಾರನ ಬಂದು ಕಂಪ್ಲೇಂಟ್ ಆಧಾರದ ಮೇಲೆ ಇಷ್ಟೊತ್ತಿಗೆ ಯಾರನ್ನಾದ್ರೂ ಅರೆಸ್ಟ್ ಮಾಡಬೇಕಾಗಿತ್ತು, ಏನು ಆಕ್ಷನ್ ತಗೊಂಡಿಲ್ಲ. ಕಾನೂನು ರೀತಿ ಮಾಡಬೇಕಲ್ರಿ. ಕಾನೂನು ಬಿಟ್ಟು ಮಾಡೋಕ್ಕಾಗತ್ತಾ? ಎತ್ತೀತು ಅಂದ್ರೆ ಕೊಟ್ಟೆ ಕಟ್ಟು ಅಂತಾರದ. ನಮ್ಮಲ್ಲಿ ಎತ್ತಿ ಇಯಲ್ಲ, ಕರು ಹಾಕಲ್ಲ. ಅದು ಕರು ಎತ್ತೀತು ಅಂತ ಎತ್ತೀತು ಕೊಟ್ಟೆ ಕಟ್ಟಿ ಅಂತಂದ್ರೆ ಕಟ್ಬಿಡೋದ? ಮಾಡ್ತೀವಿ, ಕಾನೂನು ರೀತಿ ಮಾಡ್ತೀವಿ. ಖರ್ಗೆ ಅವರ ವಿಚಾರದಲ್ಲಿ ಪ್ರಧಾನಮಂತ್ರಿ ಹೆಸರನ್ನು ಸೂಚಿಸಿ ಏನು ಅವ್ರು ಖರ್ಗೆ ಅವರು ಏನಾಗಿದ್ದಾರೆ? AICC ಪ್ರೆಸಿಡೆಂಟ್ ಆಗಿದ್ದಾರೆ. ಇವರು ಇದನ್ನು ಹೇಳ್ತಾ ಇರೋರು ಯಾರು? ಬಿಜೆಪಿಯವರು. ಬಿಜೆಪಿ ಅಲ್ಲ, ವಿಜೇಂದ್ರ. ಅವ್ರು ಬಿಟ್ಕೊಟ್ಬಿಡ್ಲಿ ಅಧ್ಯಕ್ಷರಿಗೆ ಅಧ್ಯಕ್ಷಗಿರಿನ. ರಾಷ್ಟ್ರಪತಿ ಮಾಡಿದ್ವಿ. ಈಗ ಪ್ರಧಾನಮಂತ್ರಿ ಇದಾರಲ್ಲಪ್ಪ, ಅದನ್ನು ಶೆಡ್ಯೂಲ್ ಕಾಸ್ಟ್ ಕೊಡಲಿ. ನೀವು ಘೋಷಣೆ ಮಾಡಕ್ಕೆ ನಮ್ಮಲ್ಲಿ ಎಲ್ಲರೂ ಆಗಿದ್ದಾರೆ. ಸುಪ್ರೀಂ ನಮ್ಮ AICC ಕಾಂಗ್ರೆಸ್ ಮಾತ್ರ ಸಂವಿಧಾನಬದ್ಧವಾಗಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥದ್ದು.